ಎನ್ಕ್ರೋಚ್ ಅವ್ರದ್ದು ಪಟ್ಟಾ ಲ್ಯಾಂಡ್ ನಿಯರ್ ಬೈ ಇದೆ, ನಮ್ಮ ಸರ್ವೆ ನಂಬರ್ಗೆ ಹೊಂದಿಕೊಂಡಿದೆ. ಅವ್ರದ್ದು 226 ಇದೆ. ಅವರು ಎಕ್ಸ್ಟ್ರಾವಾಗಿ ಒಂದು 6.5 ಏಕರನ್ನು ಫಾರೆಸ್ಟ್ ಭೂಮಿಯನ್ನು ಎನ್ಕ್ರೋಚ್ಮೆಂಟ್ ಮಾಡಿಕೊಂಡು ಇಲ್ಲಿ ಕ್ಯಾಟಲ್ ಶೆಡ್ ಮತ್ತು ಈ ಪ್ಲಾಂಟ್ ಎಲ್ಲ ಇದೆ, ನೀವು ನೋಡಿರ್ಬೋದು. ಈ ಥರ ಇದೆಲ್ಲ ಎನ್ಕ್ರೋಚ್ ಮಾಡಿಕೊಂಡು ಒಂದು ಲಾಸ್ಟ್ 4-5 ಇಯರ್ಸಿಂದ ಈ ಥರ ಮಾಡ್ತಾ ಇದ್ದಾರೆ. ಸೊ ರೀಸೆಂಟ್ಲಿ ನಾವು ಜಾಯಿಂಟ್ ಸರ್ವೆ ಕೂಡ ಮಾಡಿದ್ದೀವಿ. ಸೊ ನಮಗೆ ಸ್ಕೆಚ್ ಸಿಕ್ಕಿದೆ. ಮತ್ತು ನಮ್ಮದು ಆಲ್ರೆಡಿ ಈಗ ನಮ್ಮ ACF ಅವರು ಈಗ ಕೋರ್ಟ್ ಕಂಡಕ್ಟ್ ಮಾಡಿದ್ದಾರೆ ಇದಕ್ಕೆ. ನಮ್ಮ ಕರ್ನಾಟಕ ಫಾರೆಸ್ಟ್ ಆ್ಯಕ್ಟ್ ಪ್ರಕಾರ 64A ಅಂತ ಸೆಕ್ಷನ್ ಅಡಿಯಲ್ಲಿ ಅವ್ರು ಈಗಾಗಲೇ ಕೋರ್ಟ್ ಕೂಡ ಕಂಡಕ್ಟ್ ಮಾಡಿದ್ದಾರೆ. ಅದಕ್ಕೆ ಆರ್ಡರು ಪಾಸ್ ಮಾಡಿದ್ದಾರೆ. ಸೊ ಆ ಒಂದು ಬೇಸಿಸ್ ಮೇಲೆ ಈಗ ನಾವು ಇವತ್ತು ಎನ್ಕ್ರೋಚ್ಮೆಂಟ್ ಎರಿಕ್ಷನನ್ನು ಮಾಡ್ತಾ ಇದ್ದೀವಿ. ಇದು ತೆರವು ಮಾಡಿಬಿಟ್ಟು ಇಮಿಡಿಯೇಟಾಗಿ ಇಲ್ಲಿ ನಾವು ಕ್ಯಾಟಲ್ ಪ್ರೂಫ್ ಟ್ರೆಂಚ್ ಮಾಡ್ಕೊಳ್ತೀವಿ. ಟ್ರೆಂಚ್ ಮಾಡ್ಕೊಂಡು ಮತ್ತೆ ಇಲ್ಲಿ ಪಿಟ್ಟಿಂಗ್ ಮಾಡಿಕೊಂಡು ಈ ವರ್ಷದಲ್ಲಿ ಈಗ ಪ್ಲಾಂಟಿಂಗ್ ತೊಗೊಳ್ಳೋಣ ಅಂತ ಪ್ಲಾನ್ ಇದೆ. ಹುಮ್ನಾಬಾದಲ್ಲಿ ಸುಮಾರು ಎನ್ಕ್ರೋಚ್ಮೆಂಟ್ ಇದೆ. ಬಟ್ ಈಗ ಅದೇ ನಾವು ಸರ್ವೆ ಮಾಡಿ ಹಂತವಾಗಿ ಮಾಡ್ತಾ ಇದ್ವಿ. ನೋಡಬೇಕು ನೆಕ್ಸ್ಟ್ ಈಗ ಸರ್ವೆ ರಿಪೋರ್ಟ್ ಯಾವುದು ಬಂತು ಅಂದರೆ ದೆನ್ ಇಮಿಡಿಯೇಟ್ಲಿ ವಿ ವಿಲ್ ಸ್ಟಾರ್ಟ್.